ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರ, ಕನ್ನಡಕವರ ರೀಲೋಡ್ ಚಾನಲಿಂದ. ಇವತ್ತು ನಾವೇನು ಮನೆಯನ್ನು ನೋಡ್ತಾ ಇದ್ದೀವಿ. ಈ ಮನೆಯನ್ನು ಕಟ್ಟಿರೋದು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವರು. 30-40 ಸೈಟಲ್ಲಿ ಏರಿಯಾ ಇದೆ. ಇಲ್ಲಿ 3 BHK ಡ್ಯೂಪ್ಲೆಕ್ಸ್ ಮನೆ ಬಂದಿದೆ. ಇನ್ನು ಕೆಳಗಡೆ ಪಾರ್ಕಿಂಗ್ ಬರ್ತಾ ಇದೆ, ಮತ್ತೆ ಇಲ್ಲಿ ಒಂದು 2 BHK ಮನೆ ಬರ್ತಾ ಇದೆ. ಇನ್ನು ಮೇಲ್ಗಡೆ ನಿಮಗೆ ಡ್ಯೂಪ್ಲೆಕ್ಸ್ ಹೌಸ್ ಬರ್ತಾ ಇದೆ. ಡ್ಯೂಪ್ಲೆಕ್ಸಲ್ಲೂ ಅಷ್ಟೇ ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು 2 BHK ಬರ್ತಾ ಇದೆ. ಮೇಲ್ಗಡೆ ಒಂದು ಸಿಂಗಲ್ ಬೆಡ್ರೂಮ್ ಬರ್ತಾ ಇದೆ. ಇನ್ನು ಎಲಿವೇಶನ್ ವಿಷಯಕ್ಕೆ ಬಂದರೆ ಮೇಲ್ಗಡೆ ಪರ್ಗೋಲಾ ತಗೊಂಡಿದ್ದಾರೆ. ಪರ್ಗೋಲಾ ಕೆಳಗಡೆ ನೀವು ನೋಡ್ಬೋದು ಬ್ಯಾಲ್ಕನಿ ಬರ್ತಾ ಇದೆ. ಪಕ್ಕದಲ್ಲಿ CNC ಕಟಿಂಗ್ನ ಹಾಕಿದ್ದಾರೆ. ಒಂದು ಬ್ಯಾಂಡ್ ತಗೊಂಡಿದ್ದಾರೆ. ಬ್ಯಾಂಡ್ ಒಳಗಡೆ CNC ಕಟಿಂಗ್ ಹಾಕಿದ್ದಾರೆ. ಮತ್ತು ವುಡನ್ ಪ್ಯಾಟರ್ನ್ನ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಕಡೆನೂ ಅಷ್ಟೇ 2 ವಿಂಡೋ ಬರ್ತಾ ಇದೆ. ಕೆಳಗಡೆ ನೋಡ್ಬೋದು, ಕೆಳಗಡೆ ಒಂದು ಬ್ಯಾಲ್ಕನಿ ಬರ್ತಾ ಇದೆ. ಏನು ಜೂಲಾ ಕಾಣಿಸ್ತಾ ಇದೆ ಅಲ್ಲಿ. ಅಲ್ಲೂ ಕೂಡ ಅಷ್ಟೇ ಮೆಟಲ್ನ ರಾಡ್ಸ್ಗಳನ್ನು ಹಾಕಿದ್ದಾರೆ. 5 ಮೆಟಲ್ನ ರಾಡ್ಸ್ಗಳನ್ನು ಹಾಕಿದ್ದಾರೆ. ಇನ್ನು ಕೆಳಗಡೆ ಬಂದರೆ ಕೆಳಗಡೆ ನಿಮಗೆ ಗೇಟ್ ಬರ್ತಾ ಇದೆ. ಸಾಕಷ್ಟು ದೊಡ್ಡದಾದಂತಹ ಗೇಟ್ ಬರ್ತಾ ಇದೆ. ಈಸ್ಟ್ ಫೇಸಿಂಗ್ ಸೈಟ್ ಇದ್ದು ಸುಮಾರು ರೋಡ್ ಲೆವೆಲಿಂದ 1.5 ಅಡಿಯಷ್ಟು ಎತ್ತರದಲ್ಲಿ ಮನೆಯನ್ನು ತೊಗೊಂಡಿದ್ದಾರೆ. 1.5 ಫೀಟ್ ಹೈಟ್ ತೊಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರೋದು ಗೇಟ್ ನೋಡ್ಬೋದು. MS ನ ಗೇಟ್ ಬಂದಿದೆ. ಅಷ್ಟೇ ಅಲ್ಲ, ಪಾರ್ಕಿಂಗ್ ಏರಿಯಾ ನೋಡ್ಬೋದು. ಇನ್ನು ಪಾರ್ಕಿಂಗ್ ಏರಿಯಾದ ವಿಷಯಕ್ಕೆ ಬಂದರೆ ಸುಮಾರು 20 ಫೀಟ್ಗೆ 15 ಫೀಟ್ಸ್ ಅಷ್ಟು ಅಗಲವಾದಂತಹ ಪಾರ್ಕಿಂಗ್ ಸಿಗ್ತಾ ಇದೆ. ನೀವು ಒಂದು ಕಾರನ್ನ, ಒಂದು 2-3 ಬೈಕ್ಗಳನ್ನ ಆರಾಮಾಗಿ ಪಾರ್ಕ್ ಮಾಡ್ಕೊಳ್ಬೋದು. ಇನ್ನು ಪಾರ್ಕಿಂಗ್ ಟೈಲ್ಸ್ನ ನೋಡ್ಬೋದು. ಡಿಫ್ರೆಂಟ್ ಆಗಿರುವಂತಹ ಪಾರ್ಕಿಂಗ್ ಟೈಲ್ಸ್ನ ಹಾಕಿದ್ದಾರೆ. ಸುಮಾರು ಒಂದು 30ರಿಂದ 35 ರೂಪಾಯಿ, 40 ರೂಪಾಯಿ ಒಳಗಡೆ ಇರುವಂತಹ ಟೈಲ್ಸ್ ಅದು. ಇನ್ನು ಮುಂದೆ ಬಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಹೌಸ್ ಬರ್ತಾ ಇದೆ. ಹೌಸ್ಗೆ ಹೋಗೋಕ್ಕೆ ಒಂದು ಪ್ಯಾಸೇಜ್ ಥರ ಬರ್ತಾ ಇದೆ. ಪ್ಯಾಸೇಜ್ ಬಂದು ಒಂದು 5 ಫೀಟ್ ಅಷ್ಟು ಅಗಲ ಇರಬಹುದು. ಇಲ್ಲೂ ಕೂಡ ಅಷ್ಟೇ ಪಾರ್ಕಿಂಗ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ವಾಲ್ಗೆ ಬಂದರೆ ವಾಲ್ ಕ್ಲಾಡಿಂಗಿಗೆ ಇಲ್ಲಿ ಒಂದು 2x4ನ ವಿಟ್ರಿಫೈಡ್ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಮತ್ತು ಬ್ಯಾಂಡಿಂಗ್ ಏನು ಕೊಟ್ಟಿದ್ದಾರೆ, ಬ್ಯಾಂಡ್ಸ್ ಏನು ಕೊಟ್ಟಿದ್ದಾರೆ ಮಧ್ಯದಲ್ಲಿ, ಅದು ಕೂಡ ಟೈಲ್ಸನ್ನೇ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ದು ಟೈಲ್ಸನ್ನು ಕಟ್ ಮಾಡಿ ಮಧ್ಯೆ ಬ್ಯಾಂಡಿಂಗನ್ನು ಕೊಟ್ಟಿದೆ. ಇಲ್ಲಿ ಕೆಳಗಡೆ UPVC ವಿಂಡೋ ಬರ್ತಾ ಇದೆ. ರೆಂಟಲ್ ಹೌಸ್ ಆಲ್ರೆಡಿ ಆಕ್ಯುಪೈಡ್ ಆಗಿದೆ. ಸೊ ಇನ್ನು ಮುಂದೆ ಹೋಗೋಣ. ಸ್ಟೇರ್ಕೇಸ್ನ ಕೆಳಗಡೆ ನಿಮಗೆ ಸೆಂಟ್ರಲೈಸ್ ಗ್ಯಾಸ್ ಪ್ರೊವಿಷನ್ ಕೂಡ ಬರ್ತಾ ಇದೆ. ಅಲ್ಲೂ ಕೂಡ ಸಿಲಿಂಡರ್ ಇಡೋಕೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಸುಮಾರು 10,000 ಲೀಟರ್ ಕೆಪಾಸಿಟಿಯ ಸಂಪ್ ಬರ್ತಾ ಇದೆ. ಸ್ಟೇರ್ಕೇಸ್ನ ನೋಡ್ಬೋದು. ಸ್ಟೇರ್ಕೇಸಲ್ಲಿ ಲಪೋತ್ರ ಯೂಸ್ ಮಾಡಿದ್ದಾರೆ. ರೆಡ್ ಲಪೋತ್ರ ಗ್ರಾನೈಟನ್ನು ಯೂಸ್ ಮಾಡಿ ಸ್ಟೇರ್ಕೇಸ್ನ ತಗೊಂಡಿದ್ದಾರೆ. ರೈಸರ್ಗೆ ಇಲ್ಲಿ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ನ ಎಂಡಲ್ಲಿ ನೋಸಿಂಗ್ ಕೂಡ ಮಾಡಿದ್ದನ್ನು ನೀವು ಇಲ್ಲಿ ನೋಡಬಹುದು. ಸೊ ನಾವೀಗ ಇರೋದು ಓನರ್ ಮನೆ ಹತ್ರ. ಓನರ್ ಮನೆ ಹೊರಭಾಗದಲ್ಲೂ ನೀವು ನೋಡ್ಬೋದು ಸೇಫ್ಟಿ ಗ್ರಿಲ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ. ಇದು ಬೆಟರ್. ನೀವು ಮನೆ ಕಟ್ಟಿಸ್ತಾ ಇದ್ದೀರಾ ಅಂದರೆ ಸ್ವಲ್ಪ ಖರ್ಚು ಮಾಡಿ ಆದರೂ ಈ ಸೇಫ್ಟಿ ಪ್ರಿಕಾಷನ್ಗಳನ್ನ ತೊಗೊಳ್ಳಿ. ಬಿಕಾಸ್ ಮನೆ ಇವಾಗ ಸಾಕಷ್ಟು ಔಟ್ಸ್ಕರ್ಟ್ಸಲ್ಲಿ ಕಳಿಸ್ತೀರಾ, ಜನರ ವಸತಿ ಕಮ್ಮಿ ಇರುತ್ತೆ. ಏನು ಇರಲಿ ಕಳ್ತನ ಅದು ಇದು ಆಗಬಾರ್ದು ಅಂದರೆ ನೀವು ಈ ಥರ ಸೇಫ್ಟಿ ಗ್ರಿಲ್ಸ್ಗಳನ್ನು ಹಾಕೋಬೋದು. ಹೀಗೆ ಸ್ಟೇರ್ಕೇಸಲ್ಲಿ ಮೇಲೆ ಹೋದರೆ ನೀವು ಟೆರೆಸ್ಗೆ ಹೋಗ್ಬೋದು. ಎಕ್ಸ್ಟರ್ನಲ್ ಸ್ಟೇರ್ಕೇಸನ್ನು ತೊಗೊಂಡಿದ್ದಾರೆ. ಸೊ ಓನರ್ನ ಮನೆ ಒಳಭಾಗಕ್ಕೆ ಬಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟೀಕ್ ವುಡ್ನ ವಿಂಡೋಸ್ಗಳನ್ನು ಫ್ರಂಟ್ ಏನು ಬರ್ತಾ ಇದೆ ಅದು ಟೀಕ್ ವುಡ್ನ ವಿಂಡೋಸ್ಗಳು ಬರ್ತಾ ಇದೆ. ಮತ್ತು ಈ ಸೇಫ್ಟಿದೇನಿರುತ್ತಲ್ಲ ಇದು ಬಜೆಟಲ್ಲಿ ಬರೋದಿಲ್ಲ. ಇವುಗಳು ಓನರ್ ಸ್ಕೋಪಲ್ಲಿ ಬರುವಂಥದ್ದು. ಓನರ್ಸ್ಗಳು ತಮ್ಮ ಅಗತ್ಯಕ್ಕೆ ತಕ್ಕಾದಂಗೆ ಮಾಡಿಸ್ಕೊಳ್ಬೋದು ಇದನ್ನು. ಇನ್ನು ಡೋರ್ನ ನೋಡ್ಬೋದು. ಡೋರ್ ಕೂಡ ತುಂಬ ಸೂಪರ್ ಆಗಿದೆ. ಡೋರ್ಗಿಂತ ಡೋರ್ ಹ್ಯಾಂಡಲ್ ಇನ್ನೂ ಚೆನ್ನಾಗಿದೆ. ಎಲಿಫೆಂಟ್ ಫೇಸ್ ಇರುವಂಥ ಡೋರ್ ಹ್ಯಾಂಡಲ್ನ ನೀವು ಇಲ್ಲಿ ನೋಡ್ಬೋದು. ಪ್ರೈಸ್ ಬಂದು ಸುಮಾರು 40,000 ಅಷ್ಟು ಆಗಿದೆ. ನೀವು ನೋಡ್ಬೋದು 2 ವಿಂಡೋ ಬರ್ತಾ ಇದೆ. 2 ಕೂಡ ಟೀಕ್ ವುಡ್ನ ವಿಂಡೋದು. ಇನ್ನು ಹಾಲ್ಗೆ ಬಂದರೆ ಒಂದು 15x18 ಅಷ್ಟು ಅಳತೆ ಇರುವಂತಹ ಹಾಲ್ನ ನೀವು ಇಲ್ಲಿ ನೋಡ್ಬೋದು. ಹಾಲ್ನಲ್ಲಿ ಕೂಡ ನೀವು ನೋಡ್ಬೋದು ಫ್ಲೋರಿಂಗಿಗೆ ಯೂಸ್ ಮಾಡಿರೋದು ಸ್ಮಾರ್ಟ್ ಮಾರ್ಬಲ್ಗಳಿಂದ. ಸ್ಮಾರ್ಟ್ ಮಾರ್ಬಲ್ಗಳು ಇವಾಗ ಟ್ರೆಂಡಲ್ಲಿ ಓಡ್ತಾ ಇದೆ. ಸಾಕಷ್ಟು ಒಳ್ಳೆ ಡಿಸೈನ್ಗಳಿರ್ಬೋದು. ನೀವು ಅಥವಾ ಬುಕ್ ಮ್ಯಾಚ್ ಅಂತ ಏನಂತೀವಿ ಆ ಥರ ನಿಮ್ಮ ಹಾಲ್ ದೊಡ್ಡದಾಗಿದೆ, ನೀವು ಬುಕ್ ಮ್ಯಾಚ್ 4 ಟೈಲ್ಸನ್ನು ಸೇರಿಸಿ ಬುಕ್ ಮ್ಯಾಚ್ ಮಾಡ್ಕೊಳ್ಬೋದು. ಹೀಗೆ ಮಲ್ಟಿಪಲ್ ಆಪ್ಷನ್ ನಿಮಗೆ ಈ ರೀತಿಯ ಸ್ಮಾರ್ಟ್ ಮಾರ್ಬಲ್ಸಲ್ಲಿ ಇವಾಗ ಬರ್ತಾ ಇದೆ. ಇನ್ನು ಸ್ಮಾರ್ಟ್ ಮಾರ್ಬಲ್ಗಳು ಅಷ್ಟೇ ನಿಮಗೆ ಸಾಕಷ್ಟು ದೊಡ್ಡ ಸೈಜಲ್ಲಿ ಸಿಗುತ್ತೆ. 6x4, 5x4 ಅಳತೆಯಲ್ಲೂ ಸಿಗುತ್ತೆ. ಈ ಮನೆಯಲ್ಲಿ ಇಂಟೀರಿಯರ್ ಕೂಡ ಆಗಿದೆ. ಇಂಟೀರಿಯರ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಇದು ಕೈಟ್ಸ್ ಅವ್ರು ಮಾಡಿಸಿರೋದಲ್ಲ, ಬೇರೆ ಯಾವುದೋ ಕಂಪ್ನಿ ಕಡೆಯಿಂದ ಮಾಡಿಸಿರುವಂಥದ್ದು. ಇನ್ನು ಮನೆ ಸಾಕಷ್ಟು ಸ್ಪೇಸಿಯಸ್ ಆಗಿ ಬಂದಿದೆ, ಅದು ಹೇಳಬೇಕು. 30-40 ಕಟ್ಟಿರೋ ಸೈಟಲ್ಲಿ ಕಟ್ಟಿರೋ ಮನೆ ಆಗಿರೋದ್ರಿಂದ, ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ಸಾಕಷ್ಟು ಸ್ಪೇಸಿಯಸ್ ಆಗಿ ಬಂದಿದೆ. ಡೈನಿಂಗ್ ಟೇಬಲ್ ಇಡ್ಲಿಕ್ಕಿರ್ಬೋದು, ಸೋಫಾಗಳನ್ನ ಹಾಕ್ಲಿಕ್ಕಿರ್ಬೋದು, ಸಫಿಷಿಯೆಂಟ್ ಆದಂತಹ ಜಾಗ ಸಿಗ್ತಾ ಇದೆ. ಇನ್ನು ದೇವ್ರ ಮನೆ ವಿಷಯಕ್ಕೆ ಬಂದರೆ ದೇವ್ರ ಮನೆ ಡೋರ್ನ ನೋಡ್ಬೋದು. ನಿಮಗೆ ಟೀಕ್ ವುಡ್ನ ಸೂಪರ್ ಆಗಿರುವಂತಹ ಡೋರ್ ಬರ್ತಾ ಇದೆ. ಡೋರ್ ವಾಸ್ಕಲ್ ನೋಡ್ಬೋದು. ಪಕ್ಕದಲ್ಲಿ ನಿಮಗೆ ಪ್ರಭಾವಳಿ ಅಂತ ಏನಂತೀವಿ. ದೇವ್ರ ಮನೆ ಸಾಕಷ್ಟು ದೊಡ್ಡದಾಗಿದೆ. ಸುಮಾರು ಒಂದು 4x6 ಅಳತೆಯಷ್ಟು ದೊಡ್ಡದಾದಂತಹ ದೇವ್ರ ಮನೆ ಬರ್ತಾ ಇದೆ. ದೇವ್ರ ಮನೆ ಒಳಭಾಗದಲ್ಲಿ ವೈಟ್ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಅದೇ ಥರ ಟೈಲ್ಸ್ಗಳನ್ನು ಯೂಸ್ ಮಾಡೋದು. ಮುಂದೆ ಬಂದರೆ ಕಿಚನ್ನ ನೋಡ್ಬೋದು. ಕಿಚನ್ ಸುಮಾರಾಗಿ ಒಂದು 9x8 ಅಷ್ಟು ಅಳತೆಯಲ್ಲಿದೆ.
ಇನ್ನು ಕಿಚನ್ನ ಕೌಂಟರ್ನ ವಿಷಯಕ್ಕೆ ಬಂದರೆ ಇಲ್ಲಿ ಬ್ಲ್ಯಾಕ್ ಗ್ಯಾಲಕ್ಸಿ ಯೂಸ್ ಮಾಡಿದ್ದಾರೆ. ಬ್ಲ್ಯಾಕ್ ಗ್ಯಾಲಕ್ಸಿ 280-300 ರುಪೀಸ್ವರೆಗೂ ಪ್ರೈಸ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟು. ಅಷ್ಟೇ ಅಲ್ಲ, ಮುಂದೆ ನೀವು ನೋಡ್ಬೋದು ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಕಲರ್ ಕಾಂಬಿನೇಷನ್ ನೋಡ್ಬೋದು, ಸಾಕಷ್ಟು ಚೆನ್ನಾಗಿ ಬಂದಿದೆ. ಸಜ್ಜಾ ಬರ್ತಾ ಇದೆ ಮೇಲ್ಗಡೆ, ಅದ್ರ ಮೇಲೆ ಲಾಫ್ಟ್ ಬರ್ತಾ ಇದೆ. ಕಿಚನ್ ಕೌಂಟರ್ನ ಕೆಳಭಾಗದಲ್ಲಿ ಕಿಚನ್ ಕ್ಯಾಬಿನೆಟ್ಗಳು ಬರ್ತಾ ಇದೆ. ಪಕ್ಕದಲ್ಲಿ ನಿಮಗೆ ಒಂದು ಯುಟಿಲಿಟಿ ಕೂಡ ಸಿಗ್ತಾ ಇದೆ. ಇನ್ನು ಮುಂದೆ ಬಂದರೆ ಯುಟಿಲಿಟಿ ಸಿಗ್ತಾ ಇದೆ. ಯುಟಿಲಿಟಿಯ ಸೈಜ್ ವಿಷಯಕ್ಕೆ ಬಂದರೆ ಯುಟಿಲಿಟಿ ಒಂದು 3/9 ಅಷ್ಟು ಬರ್ತಾ ಇದೆ. ಸಾಕಷ್ಟು ಉದ್ದದ ಯುಟಿಲಿಟಿ ಸಿಗ್ತಾ ಇದೆ. ಇನ್ನು ನೀವು ಕಿಚನ್ನಿಂದ ಹೊರಗಡೆ ಬರ್ತೀರಾ ಅಥವಾ ಕಿಚನ್ ಬಿಟ್ಟು ಮುಂದೆ ಬರ್ತೀರಾ ಅಂದರೆ ಇಲ್ಲಿ ನೀವು ಸ್ಟೇರ್ ಕೇಸ್ನ ಕೆಳಭಾಗದಲ್ಲಿ ಏನು ಸ್ಪೇಸ್ ಇದೆ ಅಲ್ಲ, ಅದನ್ನು ವರ್ಕ್ ಸ್ಟೇಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ರೂಮ್ ಬರ್ತಾ ಇದೆ. ರೂಮ್ಗಳಿಗೆ ಹೋಗೋಕ್ಕಿಂತ ಮೊದಲು ನೋಡ್ಬೋದು ಚಿಕ್ಕದಾದಂತಹ ಒಂದು ವ್ಯಾನಿಟಿನೂ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹ್ಯಾಂಡ್ ವಾಶ್ ಬೇಷನ್ ಮತ್ತು ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ತರ ಇರುವಂತಹ ವ್ಯಾನಿಟಿಯನ್ನು ನೀವು ಇಲ್ಲಿ ನೋಡಬಹುದು. ಮುಂದೆ ಬಂದರೆ ರೂಮ್ ಬರುತ್ತೆ. ಬೆಡ್ರೂಮ್ಗಳು 2 ಬೆಡ್ರೂಮ್ಗಳು ಈ ಫ್ಲೋರಲ್ಲಿ ಇದೆ. ಇನ್ನು ಫ್ಲೋರಿಂಗ್ ವಿಷಯಕ್ಕೆ ಬಂದರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸ್ಮಾರ್ಟ್ ಬಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ಪ್ಯಾಟರ್ನ್ ಮತ್ತು ಕಲರಲ್ಲಿ ಸ್ವಲ್ಪ ಮಟ್ಟಿನ ಚೇಂಜಸ್ ಮಾಡ್ಕೊಂಡಿದ್ದಾರೆ. ರೂಮ್ ಡೋರ್ನ ವಿಷಯಕ್ಕೆ ಬಂದರೆ ನಿಮಗೆ ಒಂದು 5,000 to 6,000 ವ್ಯಾಲ್ಯೂ ಇರುವಂತಹ ಡೋರ್ನ ಇಲ್ಲಿ ರೂಮ್ಗೆ ಯೂಸ್ ಮಾಡಿದ್ದಾರೆ. ಬಟ್ ಮೇಲ್ಗಡೆ ಸನ್ ಪ್ಯಾಟರ್ನ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರ್ತಾ ಇದೆ. ಬಾತ್ರೂಮ್ ಅಳತೆ ಬಂದು 5/6 ಬರ್ತಾ ಇದೆ. ನೀವು ಫ್ಲೋರಿಂಗ್ ನೋಡ್ಬೋದು, ಆಂಟಿಸ್ಕಿಟ್ ಟೈಲ್ಸ್ನ ಹಾಕಿದ್ದಾರೆ. ಮಧ್ಯದಲ್ಲಿ ಒಂದು ಸಾದ್ರಳ್ಳಿ ಕಲ್ಲು ಕೂಡ ಹಾಕಿದ್ದಾರೆ. ಇನ್ನು ರೂಪ್ ಟಾಪ್ ವರೆಗೂ ಟೈಲ್ಸ್ನ ಹಾಕಿದ್ದಾರೆ. ಡಾರ್ಕ್ ಮತ್ತು ಲೈಟ್ ಟೈಲ್ಸ್ ಕಾಂಬಿನೇಷನ್ನಲ್ಲಿ ಹಾಕಿದ್ದಾರೆ. ಅಂದರೆ ಲೈಟ್ ಕಲರ್ ಮತ್ತು ಹೈಲೈಟರ್ ಕಾಂಬಿನೇಷನ್ನಲ್ಲಿ ಹಾಕಿದ್ದಾರೆ. ಇಲ್ಲೂ ಒಂದು ಸಜ್ಜಾ ಅಥವಾ ಸ್ಟೋರೇಜ್ಗೆ ಅಂತ ಸ್ವಲ್ಪ ಸ್ಪೇಸ್ ಬರ್ತಾ ಇದೆ. ನಿಮಗೆ ವಾಲ್ ಮೌಂಟೆಡ್ ಕಮೋಡ್ ಕೂಡ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಜಾಗ್ವಾರ್ನ ಫಿಟ್ಟಿಂಗ್ಗಳನ್ನ ಇಲ್ಲಿ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಈ ರೂಮ್ಗೆ ಅಟ್ಯಾಚ್ ಆದ ಹಾಗೆ ಒಂದು ಬಾಲ್ಕನಿ ಕೂಡ ಇದೆ. ಬಾಲ್ಕನಿಗೆ ಡೋರ್ ಏನು ಬರ್ತಾ ಇದೆಯಲ್ಲ, ಅದಕ್ಕೆ WPC ಡೋರ್ನ ಬಳಸಿದ್ದಾರೆ. ಅಂದರೆ ವಾಟರ್ ಪ್ರೂಫ್ ಡೋರ್ನ ಬಳಸಿದ್ದಾರೆ. ನೀವು ಹೊರಗಡೆ ಬಂದರೆ ಇಲ್ಲಿ ಬಾಲ್ಕನಿಯಲ್ಲೂ ಕೂಡ ಅಷ್ಟೇ ಪಾರ್ಕಿಂಗ್ ಟೈಲ್ಸ್ ಏನು ನೋಡಿದ್ರೆ ಅದೇ ಥರ ಆಂಟಿಸ್ಕಿಟ್ ಟೈಲ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಬ್ಯಾಲ್ಕನಿಯ ಸೈಜ್ ಬಂದರೆ 4 ಫೀಟ್ಗೆ 6 ಫೀಟ್ ಅಷ್ಟು ಅಗಲವಿರುವಂತಹ ಒಂದು ಬ್ಯಾಲ್ಕನಿ ಬರ್ತಾ ಇದೆ. ಬ್ಯಾಲ್ಕನಿಗೆ ನಿಮಗೆ SS ರೈಲಿಂಗ್ಸ್ ಬರ್ತಾ ಇದೆ. ಟಫನ್ ಗ್ಲಾಸನ್ನು ಹಾಕಿದ್ದಾರೆ. ಆಗಲೇ ನಾವು ಎಲಿವೇಶನ್ನಲ್ಲಿ ಏನು ಸೆಕ್ಷನ್ಗಳನ್ನ ನೋಡಿದ್ವಿ MS ಆ ಸೆಕ್ಷನ್ಗಳು ಈ ಪಾರ್ಟಲ್ಲಿ ಬರುತ್ತೆ. ರೂಮ್ಗಳಲ್ಲಿ UPVC ವಿಂಡೋವನ್ನು ಹಾಕಿದ್ದಾರೆ. ಆವಾಗಲೇ ನಾವು ಫ್ರಂಟಲ್ಲಿ ನೋಡಿದ್ವಿ ಟೀ ಕುಡ್ನ ವಿಂಡೋಗಳನ್ನು ಹಾಕಿದ್ರು. ಬಟ್ ಒಳಗಡೆ ಏನು ರೂಮಲ್ಲೆಲ್ಲ ಬರ್ತದೆ ಇಲ್ಲೆಲ್ಲ UPVC ವಿಂಡೋವನ್ನು ಹಾಕಿದ್ದಾರೆ. ಈ UPVC ವಿಂಡೋಗಳು ಕೈಟ್ಸ್ ಅವ್ರ ಕಡೆಯಿಂದನೂ ಬರುತ್ತೆ. ಕೈಟ್ಸ್ ಅವರ ಓನ್ ಬ್ರ್ಯಾಂಡ್ ಇದೆ. ನೀವು ಅದನ್ನು ಕೂಡ ಕೈಟ್ಸ್ ಅವ್ರ ಕಡೆಯಿಂದ ಕನ್ಸ್ಟ್ರಕ್ಷನ್ ಮಾಡುವಾಗ ಆಫ್ ಮಾಡ್ಕೊಳ್ಬಹುದು. ಈ ರೂಮ್ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ. ಈ ರೂಮನ್ನ ಕಿಡ್ಸ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ರೂಮ್ ಎಂಟ್ರೆನ್ಸ್ ಅಲ್ಲಿ ನೀವು ಡೋರ್ನ ನೋಡ್ಬೋದು. ಆ ರೂಮಲ್ಲೂ ಸೇಮ್ ಡೋರ್ ಇದೆ. ಇಲ್ಲೂ ಅಷ್ಟೇ ಸನ್ ಫಿನಿಶ್ ಅಥವಾ ಫ್ಲವರ್ ಫಿನಿಶ್ ಇರುವಂತಹ ಒಂದು ಡೋರ್ನ ಯೂಸ್ ಮಾಡಿದ್ದಾರೆ. 5,000 to 6,000 ಇದರ ಪ್ರೈಸ್ ಆಗುತ್ತೆ. ಸೇಮ್ ಫ್ಲೋರಿಂಗ್ ಕೂಡ ಇಲ್ಲೂ ಅದೇ ಬರ್ತಾ ಇದೆ. ಇಲ್ಲಿ ನಿಮಗೆ ಕಿಡ್ಸ್ ಬೆಡ್ರೂಮ್ 8/9 ಬರ್ತಾ ಇದೆ. ಇಲ್ಲಿ ಬಂಕ್ ಬೆಡ್ ಹಾಕಿದ್ದಾರೆ. 2 ಜನ ಮಕ್ಕಳಿಗೆ ಅಡ್ಜಸ್ಟ್ ಆಗುವ ಹಾಗೆ ಬಂಕ್ ಬೆಡ್ಡನ್ನು ಹಾಕಿದ್ದಾರೆ. ಇಲ್ಲೂ ಕೂಡ ಇಂಟೀರಿಯರ್ಲಿ ವಾರ್ಡ್ರೋಬ್ಸ್ಗಳನ್ನ ಮಾಡಿಸಿದ್ದಾರೆ. ಇನ್ನು ಕಿಡ್ಸ್ ಬೆಡ್ರೂಮ್ನ ಹೊರಗಡೆ ಬಂದರೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಬರ್ತಾ ಇದೆ. ಅಂದರೆ ಹಾಲ್ಗೆ ಮತ್ತು ಕಿಡ್ಸ್ ಬೆಡ್ರೂಮ್ಗೆ ಎರಡಕ್ಕೂ ಆಗೋ ಹಾಗೆ ಒಂದು ಕಾಮನ್ ವಾಶ್ರೂಮ್ ಬರ್ತಾ ಇದೆ. ಇನ್ನು ಕಾಮನ್ ವಾಶ್ರೂಮ್ನ ಸೈಜ್ ಬಂದು 6/4 ಇದೆ. ಅಪ್ ಟು ರೂಪ್ ಟಾಪ್ ವರೆಗೂ ಟೈಲ್ಸನ್ನು ಹಾಕಿದ್ದಾರೆ. ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಒಳಗಡೆಯಿಂದ ಸ್ಟೇರ್ ಕೇಸ್ ಬರ್ತಾ ಇದೆ. ಸ್ಟೇರ್ ಕೇಸ್ಗೋಸ್ಕರ ನಾವೇನು ಲಪೋತ್ರಾ ಗ್ರಾನೈಟನ್ನು ಹೊರಗಡೆ ನೋಡಿದ್ವಿ, ಸೇಮ್ ಗ್ರಾನೈಟನ್ನೇ ಇಲ್ಲಿ ಯೂಸ್ ಮಾಡಿದ್ದಾರೆ. ಈವನ್ ರೈಸಿಂಗು ಅಷ್ಟೇ ಸ್ಮಾರ್ಟ್ ಮಾರ್ಬಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ SS ರೈಲಿಂಗ್ಸ್ ಬರ್ತಿದೆ. ಇಂಟರ್ನಲ್ ಸ್ಟೇರ್ ಕೇಸ್ ಏನಿದೆ ಅಲ್ಲ, ಅದಕ್ಕೆ SS ರೈಲಿಂಗ್ಸ್ ಬರ್ತಿದೆ. ನಾವು ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ನೋಡಿದ್ವಿ, ಅಲ್ಲಿ MS ರೈಲಿಂಗ್ಸ್ ಬರ್ತಾ ಇತ್ತು. ಇನ್ನು ನಿಮಗೆ ಡ್ಯೂಪ್ಲೆಕ್ಸ್ ಹೌಸಲ್ಲಿ ಒಂದು ಡಬಲ್ ಹೈಟ್ ವಾಲ್ ಬರ್ತಾ ಇದೆ. ಸಾಕಷ್ಟು ದೊಡ್ಡದಾದಂತಹ ವಾಲ್ ಬರ್ತಾ ಇದೆ. ವಾಲ್ ಮೇಲೆ ನಿಮಗೆ ಯೆಲ್ಲೋ ಕಲರ್ ಪೇಂಟ್ ಮೇಲೆ ಸ್ಟೆನ್ಸಿಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಸ್ಟೆನ್ಸಿಲ್ಸ್ ಫ್ಲವರ್ ಡಿಸೈನ್ ಥರ ಇರುವಂತಹ ಸ್ಟೆನ್ಸಿಲ್ಸ್ನ ರೆಡ್ ಕಲರಲ್ಲಿ ಯೂಸ್ ಮಾಡಿರೋದ್ರಿಂದ ಅದು ತುಂಬ ಹೈಲೈಟೆಡ್ ಆಗಿ ಕಾಣ್ತಾ ಇದೆ. ಮೇಲ್ಗಡೆ ಬಂದರೆ ಇಲ್ಲಿ ನಿಮಗೆ ಇಲ್ಲೊಂದು ಬೆಡ್ರೂಮ್ ಬರ್ತಾ ಇದೆ. ಸುಮಾರು ಒಂದು 10/9 ಅಷ್ಟು ಅಳತೆ ಇರುವಂತಹ ಒಂದು ಬೆಡ್ರೂಮ್ ಇಲ್ಲಿ ಬರ್ತಾ ಇದೆ. ಈ ರೂಮ್ಗೆ ಫ್ಲೋರಿಂಗ್ ಆಗಿ 2/4ನ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನೀವು ಈ ಥರ ಕನ್ಸ್ಟ್ರಕ್ಟ್ ಮಾಡಿದ್ರೆ ಇದನ್ನು ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಏನು ಬರ್ತಾ ಇದೆ, ಇದು 5/6 ಅಳತೆಯ ಬಾತ್ರೂಮ್ ಬರ್ತಾ ಇದೆ. ಅಪ್ ಟು ರೂಪ್ ಲೆವೆಲ್ವರೆಗೂ ಇಲ್ಲಿ ಟೈಲ್ಸನ್ನು ಹಾಕಿದ್ದಾರೆ. ಇಲ್ಲೂ ಕೂಡ ನೀವು ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನ ನೋಡ್ಬೋದು. ಎಲ್ಲ ಕಡೆ ಜಾಗ್ವಾರ್ನ ಮತ್ತು ಸೆರಾ ಬ್ರ್ಯಾಂಡ್ನ ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಬಾತ್ರೂಮಲ್ಲೂ ಕೂಡ ಅಷ್ಟೇ ಒಂದು ಸಾದ್ರಳ್ಳಿ ಒಂದು ಮಿಡ್ಲಲ್ಲಿ ಒಂದು ಸಾದ್ರಳ್ಳಿ ಸ್ಟೋನ್ನ ಹಾಕಿದ್ದಾರೆ. ಇನ್ನು ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲೊಂದು ಡೋರ್ ಬರುತ್ತೆ. ಇದು ಹೊರಗಡೆ ಟೆರೆಸ್ಗೆ ಹೋಗುತ್ತೆ ಅಂತ ಡೋರು.
ಇಲ್ಲೂ ಅಷ್ಟೇ WPC ಡೋರ್ನ ಯೂಸ್ ಮಾಡಿದ್ದಾರೆ. ಇದು ನೀವು ನೋಡ್ಬೋದು, ಇದು ಎಕ್ಸ್ಟ್ರಲ್ ಮಾಯಿಶ್ಚರೈಸೇಷನ್ ಕ್ಯಾಚ್ ಆಗಬಾರ್ದು ಅಂತ ವಾಟರ್ ಪ್ರೂಫ್ ಡೋರ್ನ ಯೂಸ್ ಮಾಡಿದ್ದಾರೆ. ಇದ್ರ ಹೊರಗಡೆ ನಿಮಗೆ ಒಂದು ಸೇಫ್ಟಿ ಡೋರ್ ಕಾಣ್ತಾ ಇರ್ಬೋದು. ಈ ಡೋರ್ನ ಓನರ್ ಸ್ಕೋಪಲ್ಲೇ ಹಾಕ್ಸ್ಕೊಂಡಿರೋದು. ಸೇಫ್ಟಿ ಏನು ಬರ್ತಾ ಇದೆ, ಸೇಫ್ಟಿ ಡೋರ್ಸ್ ಏನು ಬರ್ತಾ ಇದೆ, ಇದು ಕಂಪ್ಲೀಟ್ ಆಗಿ ಓನರ್ ಸ್ಕೋಪಲ್ಲೇ ಬರುತ್ತೆ. ನಾವು ಟೆರೆಸ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನೀವು ಇಲ್ಲಿ ಫ್ಲೋರಿಂಗ್ನ ನೋಡ್ಬೋದು. ಇಲ್ಲಿ ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ. ನೀವು ಮನೆ ಕಟ್ಟಿಸ್ತಾ ಇದ್ದೀರಾ ಅಂದರೆ ಮುಖ್ಯವಾಗಿ ತಗೊಳ್ಳುವ ಪ್ರಿಕಾಷನ್ಗಳಲ್ಲಿ ಇದು ಒಂದು. ಇಲ್ಲಿ ಏನು MS ಸ್ಟ್ರಕ್ಚರ್ ಮಾಡಿಬಿಟ್ಟು ಮೇಲ್ಗಡೆ ಶೀಟ್ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಎಕ್ಸ್ಟರ್ನಲ್ ಸ್ಟೇರ್ ಕೇಸಿಂದ ಬರುವಂಥದ್ದು. ಅದೇ ಮಳೆಗಿಳೆ ಬಂದರೆ ಸ್ಟೇರ್ ಕೇಸ್ ಮೇಲೆ ನೀರು ಬರಬಾರ್ದು ಅನ್ನೋದಕ್ಕೆ ಇದರ ಸೇಫ್ಟಿ ಪ್ರಿಕಾಷನ್ನ ತೊಗೊಂಡಿದ್ದಾರೆ. ನಾವೇನು ಎಲಿವೇಷನಲ್ಲಿ ನೋಡಿದ್ವಿ ಪರ್ಗೋಲಾ, ಅದು ಇಲ್ಲಿ ನೋಡ್ಬೋದು ನೀವು. ಅದರಲ್ಲಿ ಲೈಟನ್ನು ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಅದ್ರ ಕೆಳಗಡೆ SS ರೈಲಿಂಗ್ಸ್ ಬರ್ತಾ ಇದೆ. ಅದ್ರ ಕೆಳಗಡೆ ಟಫನ್ ಗ್ಲಾಸ್ ಬರ್ತಾ ಇದೆ. ಕೆಳಗಡೆ ಒಂದು ರೂಮ್ ಬರ್ತಾ ಇದೆ, ಅಲ್ಲಿ ಕೂಡ ಟೆನೆಂಟ್ ಇದ್ದಾರೆ. ಯಾರೋ ಬ್ಯಾಚುಲರ್ಗೆ ರೂಮ್ ಕೊಟ್ಟಿದ್ದಾರೆ. ಸೊ ಇನ್ನು ಮೇಲ್ಗಡೆ ಬಂದರೆ ಇಲ್ಲಿ ಟ್ಯಾಂಕ್ನ ನೋಡ್ಬೋದು ನೀವು. MS ಸ್ಟ್ರಕ್ಚರ್ ಮಾಡಿ ಅದ್ರ ಮೇಲೆ ಟ್ಯಾಂಕನ್ನು ಇಟ್ಟಿದ್ದಾರೆ. ನೀವಿಲ್ಲಿ ಸನ್ ರೂಫನ್ನು ನೋಡ್ಬೋದು. ಸನ್ ರೂಫ್ ಮೇಲೆ ಟಫನ್ ಗ್ಲಾಸನ್ನು ಹಾಕಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ನೀವು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಯವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಅವರ ನಂಬರ್ ಬರ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.